ಧನುರಾಶಿಯವರೇ, ಕೆಲವೊಮ್ಮೆ ಅನಿಸ್ತಾ ನಮ್ಮ ಲೈಫ್ ಪತೆ ಬೇರೆಯವ್ರಿಗಿಂತ ತುಂಬಾನೇ ಡಿಫ್ರೆಂಟ್ ಅಂತ. ಹಾಗಿದ್ರೆ ಬನ್ನಿ, ಇವತ್ತು ಆ ವಿಶೇಷ ಹಾದಿಯ ಹಿಂದಿರೋ ಅಸಲಿ ಶಕ್ತಿ ಏನು ಅಂತ ತಿಳ್ಕೊಳ್ಳೋಣ. ನೋಡಿ, ಫ್ರೆಂಡ್ಸ್ ಎಲ್ಲ ಕೆರಿಯರ್ನಲ್ಲಿ ಸೆಟ್ಲ್ ಆಗಿರ್ತಾರೆ, ರಿಲೇಷನ್ಶಿಪ್ಸ್ ಚೆನ್ನಾಗಿರುತ್ತೆ, ಫೈನಾನ್ಷಿಯಲಿ ಸ್ಟೇಬಲ್ ಆಗಿರ್ತಾರೆ. ಆದರೆ ನಾವಿನ್ನೂ ನಂದೇನು ದಾರಿ ಅಂತ ಹುಡುಕ್ತಾ ಇರೋ ಥರ ಫೀಲ್ ಆಗುತ್ತಾ? ಹೌದು ಅಂದರೆ ನೀವೊಬ್ಬರೇ ಅಲ್ಲ, ಆಲ್ಮೋಸ್ಟ್ ಪ್ರತಿಯೊಬ್ಬ ಧನುರಾಶಿಯವರ ಲೈಫ್ನಲ್ಲೂ ಈ ಫೇಸ್ ಬಂದೇ ಬರುತ್ತೆ. ಆದರೆ ಒಂದು ಸತ್ಯ ಹೇಳ್ತೀನಿ ಕೇಳಿ, ಇದನ್ನ ಸೋಲು ಅಂತ ಅನ್ಕೋಬೇಡಿ, ಖಂಡಿತ ಅಲ್ಲ. ಇದೊಂದು ದೊಡ್ಡ ಉದ್ದೇಶಕ್ಕೋಸ್ಕರ ನಡೀತಾ ಇರೋ ಒಂದು ದೈವಿಕ ತಯಾರಿ, ಅ ಡಿವೈನ್ ಪ್ರಿಪರೇಷನ್. ಹಾಗಿದ್ರೆ ಈ ಜರ್ನಿಯ ಮೊದಲನೇ ಸ್ಟೆಪ್ ಏನು? ಬನ್ನಿ ನೋಡೋಣ. ಅದೇ ಆ 30 ವರ್ಷಕ್ಕೂ ಮುಂಚೆ ಇರುತ್ತಲ್ಲ, ಆ ಹುಡುಕಾಟದ ವರ್ಷಗಳು. ನಿಮ್ಮ 20ಸಲ್ಲಿ ಬಹುಶಃ ಈ ಪ್ರಶ್ನೆಗಳೆಲ್ಲ ತಲೆಯಲ್ಲಿ ಓಡ್ತಾ ಇರುತ್ತೆ. ನಾನೇನ್ ಮಾಡ್ಬೇಕು? ಯಾ ದಾರಿ ಸರಿ? ಯಾರು ನನ್ನ ನಿಜವಾದ ಫ್ರೆಂಡ್ಸ್? ಯಾರನ್ನ ನಂಬೋದು? ಅಲ್ವಾ? ಒಂದು ರೀತಿ ಕನ್ಫ್ಯೂಷನ್, ಏನಾಗ್ತಿದೆ ಅಂತಾನೆ ಗೊತ್ತಾಗದ ಸ್ಥಿತಿ. ಬಟ್ ಚಿಂತೆ ಮಾಡಬೇಡಿ, ಇದು ತುಂಬ ಕಾಮನ್. ಇದರಿಂದೆ ಒಂದು ಸ್ಟ್ರಾಂಗ್ ಕಾರಣನೂ ಇದೆ. ನೋಡಿ, ಈ ಕನ್ಫ್ಯೂಷನ್ ಅನ್ನೋದು ವೀಕ್ನೆಸ್ ಖಂಡಿತ ಅಲ್ಲ. ಇದು ಎಕ್ಸ್ಪೀರಿಯನ್ಸ್ಗಳನ್ನು ಕಲೆಕ್ಟ್ ಮಾಡೋಕ್ಕೆ, ನಮ್ಮ ಬಗ್ಗೆ ನಾವೇ ಆಳವಾಗಿ ತಿಳ್ಕೊಳ್ಳೋಕೆ, ನಾನು ಯಾರು ಅಂತ ಕಂಡುಕೊಳ್ಳೋಕೆ ಬೇಕಾಗಿರೋ ಒಂದು ಭಾಳ ಮುಖ್ಯವಾದ ಸಮಯ. ಸರಿ, ಈ ಹುಡುಕಾಟ ಎಲ್ಲ ಮುಗಿದ್ಮೇಲೆ ಆಮೇಲೆ ಬರುತ್ತೆ ನೋಡಿ ಲೈಫ್ನ ಒಂದು ಮೇಜರ್ ಟರ್ನಿಂಗ್ ಪಾಯಿಂಟ್. ಧನುರಾಶಿಯವರಿಗೆ ಇದು ಹೆಚ್ಚಾಗಿ 30 ವರ್ಷದ ಆಸುಪಾಸಲ್ಲೇ ಆಗೋದು. ಹೌದು, ಈ 30 ಅನ್ನೋ ನಂಬರ್ ಇದೆಯಲ್ಲ, ಇದು ನಿಮ್ಮ ಜೀವನದಲ್ಲಿ ತುಂಬಾನೇ ಕ್ರೂಷಿಯಲ್. ಯಾಕಂದ್ರೆ ಅಲ್ಲಿವರೆಗೂ ನೀವು ಕಲೆ ಹಾಕಿದ ಎಲ್ಲ ಅನುಭವಗಳು, ಕಲಿತ ಪಾಠಗಳು, ಅದೆಲ್ಲ ಜ್ಞಾನವಾಗಿ ಕನ್ವರ್ಟ್ ಆಗೋಕೆ ಶುರುವಾಗೋ ಟೈಮ್ ಇದು. ಈ ಬದಲಾವಣೆಯನ್ನ ಸ್ವಲ್ಪ ಗಮನಿಸಿ. 30 ವರ್ಷಕ್ಕಿಂತ ಮುಂಚೆ ಬರೀ ಅನುಭವಗಳನ್ನ ಕಲೆಕ್ಟ್ ಮಾಡೋದು, ತಪ್ಪುಗಳನ್ನ ಮಾಡೋದು, ಗೊಂದಲ, ಹಿನ್ನಡೆ ಹೀಗಿರುತ್ತೆ. ಆದರೆ 30ರ ನಂತರ ಆ ಅನುಭವಗಳೇ ಜ್ಞಾನವಾಗುತ್ತೆ. ಆ ತಪ್ಪುಗಳಿಂದ ಪಾಠ ಕಲಿತೀವಿ. ಆ ಗೊಂದಲದ ಜಾಗದಲ್ಲಿ ಒಂದು ಕ್ಲಾರಿಟಿ, ಮೆಚ್ಯೂರಿಟಿ ಮತ್ತೆ ಅಲುಗಾಡಿಸಲಾಗದಂತಹ ಒಂದು ಕಾನ್ಫಿಡೆನ್ಸ್ ಬರುತ್ತೆ. ನೋಡಿ, ಮೊದಲು ಅನುಭವಿಸಿದ್ದು ಯಾವುದೂ ವೇಸ್ಟ್ ಆಗಲ್ಲ, ಅದೇ ನಿಮ್ಮ ಸ್ಟ್ರೆಂತ್ ಆಗುತ್ತೆ. ಹಾಗಿದ್ರೆ ಈ ಟರ್ನಿಂಗ್ ಪಾಯಿಂಟ್ ಆದ್ಮೇಲೆ ಲೈಫ್ನ ಯಾವ್ಯಾವ ಏರಿಯಾದಲ್ಲಿ ಬದಲಾವಣೆ ಕಾಣಿಸುತ್ತೆ? ಅದನ್ನೇ ನಾವು ಮಹಾವಿಕಾಸನ ಅಂತ ಕರೆಯೋದು. ಮುಖ್ಯವಾಗಿ 3 ಏರಿಯಾಗಳಲ್ಲಿ ಸ್ಟೆಬಿಲಿಟಿ ಬರುತ್ತೆ. 1, ಕೆರಿಯರ್ ಕ್ಲಾರಿಟಿ. ಏನ್ ಮಾಡ್ಬೇಕು ಅನ್ನೋದ್ರಲ್ಲಿ ಫೋಕಸ್ ಬರುತ್ತೆ, ಧೈರ್ಯವಾಗಿ ನಿರ್ಧಾರ ತಗೊಳ್ತೀರಾ. 2, ರಿಲೇಷನ್ಶಿಪ್ ಮೆಚ್ಯೂರಿಟಿ. ನಮ್ಮ ಲೈಫ್ನಲ್ಲಿ ಯಾರು ಇರಬೇಕು, ಯಾರು ಬೇಡ ಅನ್ನೋ ಸ್ಪಷ್ಟತೆ ಸಿಗುತ್ತೆ. 3ನೇದು, ಫೈನಾನ್ಷಿಯಲ್ ಡಿಸಿಪ್ಲಿನ್. ದುಡ್ಡನ್ನ ಹೇಗೆ ಮ್ಯಾನೇಜ್ ಮಾಡಬೇಕು, ಲಾಂಗ್ ಟರ್ಮ್ ವೆಲ್ತ್ ಹೇಗೆ ಬಿಲ್ಡ್ ಮಾಡಬೇಕು ಅನ್ನೋ ಸಾಮರ್ಥ್ಯ ಬರುತ್ತೆ. ಮತ್ತೆ ಇದಕ್ಕಿಂತ ಮುಖ್ಯವಾದ ಬದಲಾವಣೆ ಅಂದರೆ ಮೈಂಡ್ಸೆಟ್. 30ರ ನಂತರ ಆ ಒಂದು ಆಟಿಟ್ಯೂಡ್ ಬರುತ್ತೆ, ನಾನು ಯಾರಿಗೂ ಇಂಪ್ರೆಸ್ ಮಾಡಬೇಕಾಗಿಲ್ಲ ಅಂತ. ಬೇರೆಯವ್ರನ್ನ ಮೆಚ್ಚಿಸೋಕೆ ಅಂತ ಬದುಕೋದು ನಿಲ್ಲುತ್ತೆ. ನಮ್ಮ ಸ್ವಂತ ಮೌಲ್ಯ ಏನು ಅಂತ ಗೊತ್ತಾಗುತ್ತೆ. ಪ್ರಾಮಾಣಿಕವಾಗಿ ನಮಗೋಸ್ಕರ ಬದುಕೋ ಶಕ್ತಿ ಬರುತ್ತೆ. ಸರಿಯೇ, ಈ ಥರ ಒಂದು ಯೂನೀಕ್ ಲೈಫ್ ಪ್ಯಾತ್ ಇರೋದಕ್ಕೆ ಆಸ್ಟ್ರಾಲಾಜಿಕಲ್ ಕಾರಣ ಏನಾದರೂ ಇದೆಯಾ? ಖಂಡಿತ ಇದೆ. ಇಲ್ಲೇ ಬರೋದು ಗುರುವಿನ ಮಹಾಯೋಜನೆ. ಗೊತ್ತಲ್ಲ, ಧನುರಾಶಿಯ ಆಡಳಿತ ಗ್ರಹ ಗುರು ಅಂದ್ರೆ ಜುಪಿಟರ್. ಗುರು ಅಂದ್ರೆ ಜ್ಞಾನ, ವಿಸ್ತಾರ, ಧರ್ಮ, ಒಂದು ಬಿಗ್ ಪಿಕ್ಚರ್ ವಿಷನ್. ಗುರುವಿನ ಪ್ರಭಾವದಿಂದ ಏನಾಗುತ್ತೆ ಅಂದ್ರೆ ನಿಮ್ಗೆ ಸಣ್ಪುಟ್ಟ ತಕ್ಷಣಕ್ಕೆ ಸಿಗೋ ಯಶಸ್ಸಿಗಿಂತ ಆಳವಾದ, ಅರ್ಥಪೂರ್ಣ, ಪರ್ಮನೆಂಟ್ ಆಗಿ ಉಳಿಯೋ ಬೆಳವಣಿಗೆ ಮುಖ್ಯ ಅನ್ಸುತ್ತೆ. ನೋಡಿ, ದೊಡ್ಡ ಕನಸುಗಳನ್ನ ಕಟ್ಟೋಕೆ, ಅದನ್ನ ಸಾಧಿಸೋಕೆ ಟೈಮ್ ಬೇಕೇ ಬೇಕು. ಅದಕ್ಕೆ ನಿಮ್ಮ ಜರ್ನಿ ಬೇರೆಯವರಿಗಿಂತ ಡಿಫ್ರೆಂಟ್. ಇದು ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್. ಬೇರೆ ರಾಶಿಯವರ ಸಕ್ಸಸ್ ಬಹುಶಃ ಬೇಗ ಬರ್ಬೋದು, ಆದರೆ ಅದು ಟೆಂಪರರಿ ಇರೋ ಚಾನ್ಸಸ್ ಇರುತ್ತೆ. ಆದರೆ ಧನುರಾಶಿಯವರ ಸಕ್ಸಸ್ ಇದೆಯಲ್ಲ, ಅದು ಲೇಟಾಗಿ ಬಂದರೂ ತುಂಬಾನೇ ಸ್ಟ್ರಾಂಗ್ ಫೌಂಡೇಶನ್ ಮೇಲೆ ನಿಂತಿರುತ್ತೆ, ಪರ್ಮನೆಂಟ್ ಆಗಿರುತ್ತೆ. ಸರಿ, ಹಾಗಾದ್ರೆ ಇಷ್ಟೆಲ್ಲ ಸ್ಟ್ರಗಲ್ ಮಾಡಿದ್ರಲ್ಲ, ಅದೆಲ್ಲ ಹೇಗೆ ನಿಮ್ಮ ಅತಿ ದೊಡ್ಡ ಸ್ಟ್ರೆಂತ್ ಆಗಿ ಬದಲಾಗತ್ತೆ? ಬನ್ನಿ, ಕೊನೆಯದಾಗಿ ಇದನ್ನ ನೋಡೋಣ. ನಿಮ್ಮ ಲೈಫ್ಗೆ ಒಂದು ಪರ್ಫೆಕ್ಟ್ ಮೆಟಫಾರ್ ಅಂದ್ರೆ ಇದೇ ನೋಡಿ. ತಡವಾಗಿ ಅರಳುವ ಹೂವು ಲೇಟಾಗಿ ಅರಳಬಹುದು, ಆದರೆ ಒಮ್ಮೆ ಅರಳಿದ್ರೆ ಅದರ ಸೌಂದರ್ಯವನ್ನ, ಅದರ ಬೆಳಕನ್ನ ಯಾರಿಂದಲೂ ಇಗ್ನೋರ್ ಮಾಡೋಕ್ಕಾಗಲ್ಲ. ಮತ್ತು ಈ ಜರ್ನಿ ನಿಮಗೆ ಕೊಡುವ ಅತಿದೊಡ್ಡ ಗಿಫ್ಟ್ ಅಂದ್ರೆ ರೆಸಿಲಿಯನ್ಸ್, ಕನ್ನಡದಲ್ಲಿ ಸ್ಥಿತಿಸ್ಥಾಪಕತ್ವ ಅಂತ ಹೇಳ್ಬೋದು. ಅಂದ್ರೆ ಎಷ್ಟು ಸಾರಿ ಬಿದ್ರೂ ಮತ್ತೆ ಮೇಲೆದ್ದು ನಿಲ್ಲೋ ಶಕ್ತಿ, ಅದೇ ನಿಮ್ಮ ಸೂಪರ್ ಪವರ್. ಹಾಗಾಗಿ ಹಿಂದೆ ಅನುಭವಿಸಿದ ನೋವನ್ನ ಈಗ ಬೇರೆ ರೀತಿ ನೋಡಿ. ನಿಮ್ಮ ಸೋಲುಗಳೇ ನಿಮ್ಮ ಸಕ್ಸಸ್ನ ಫೌಂಡೇಶನ್. ನೀವು ಸುರಿಸಿದ ಕಣ್ಣೀರೇ ನಿಮ್ಮ ಇವತ್ತಿನ ಶಕ್ತಿ. ಆ ಒಂಟಿತನವೇ ನಿಮ್ಗೆ ಕ್ಲಾರಿಟಿ ಕೊಟ್ಟಿದ್ದು. ಸೊ ಫೈನಲ್ ಪಾಯಿಂಟ್ ಇದು. ನಿಮ್ಮ ಜರ್ನಿಯನ್ನ ದಯವಿಟ್ಟು ಬೇರೆಯವರ ಜೊತೆ ಕಂಪೇರ್ ಮಾಡ್ಕೋಬೇಡಿ. ನಿಮ್ಮ ದಾರಿ ಬೇರೆ ಇದೆ,
ಯಾಕಂದ್ರೆ ನಿಮ್ಮ ಡೆಸ್ಟಿನೇಷನ್ ಕೂಡ ದೊಡ್ಡದಿದೆ. ಹಾಗಾದ್ರೆ ಕೊನೆಗೆ ಈ ಒಂದು ಪ್ರಶ್ನೆಯನ್ನ ನಿಮ್ಮೊಳಗೆ ಕೇಳ್ಕೊಳ್ಳಿ. ಒಂದು ವೇಳೆ ಈ ಸ್ಟ್ರಗಲ್ ಅನ್ನೋದು ನಿಮ್ಮ ಕತೆಯ ಎಂಡ್ ಅಲ್ಲ, ಬದಲಿಗೆ ಆ ದೊಡ್ಡ ಡೆಸ್ಟಿನೇಷನ್ಗೋಸ್ಕರ ನಡೀತಾ ಇರೋ ತಯಾರಿಯ ಒಂದು ಇಂಪಾರ್ಟೆಂಟ್ ಪಾರ್ಟ್ ಆಗಿದ್ರೆ ಯೋಚನೆ ಮಾಡಿ, ನಿಮ್ಮ ನಿಜವಾದ ಪಯಣ ಬಹುಶಃ ಈಗಷ್ಟೇ ಶುರು